ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಒಂದೇ ಒಂದು ವಿಷಯ. ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಮಾಡೋದಕ್ಕೆ ಆಗಲ್ಲ ಎಂದು ಹೇಳಿದ ರಾಹುಲ್ ಗಾಂಧಿ. ಪಾಪ ಇಷ್ಟು ದಿನ ಸಹನೆಯಿಂದ, ತುಂಬ ಸದ್ಭಾವನೆಯಿಂದ ನಮ್ಮ ಪಕ್ಷದಿಂದ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕಾಯ್ತಾ ದಿನ ದೂಡ್ಕೊಂಡು ಬಂದರು. ಯಾರು? ಡಿ ಕೆ ಶಿವಕುಮಾರ್ ಅವರು ತಮ್ಮನಿಗೂ ಹೇಳ್ತಾಯಿದ್ರು. ತಮ್ಮನೂ ಕೂಡ ತುಂಬ ಸಹನೆಯಿಂದ ಕಾಯ್ತಾ ಕೂತಿದ್ರು. ಆಗಲೇ 1 ವರ್ಷ ಆಯಿತು. 1 ವರ್ಷದಿಂದನೂ ಕೂಡ ಇದೇ ಮಾತನ್ನ ಹೇಳ್ಕೊಂಡು ಈಗ ಸಮಯ ಇಲ್ಲ ಅಂಥೇಳಿ ಮೊನ್ನೆ ಕಡೆಗೆ ಸಮಯ ಕೊಟ್ಟು ಮಾತುಕತೆ ನಡೆಸಿದ್ರೆ ಅವ್ರಿಗೆ ಸಿಕ್ಕ ಪ್ರತಿಫಲ ಏನಪ್ಪ ಅಂತಂದರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ಲ ಕಾಂಗ್ರೆಸ್ನಿಂದ ಹೇಳೇ ಬಿಟ್ರು. ಈಗ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವರು ಏನು ಮಾಡಬೇಕು ಅಂತ ತಲೆ ಓಡದೆ ಕಂಗಾಲಾಗಿ ಕೂತಿದ್ದಾರೆ. ಈಗ 56 ಜನ MLAಗಳು ಫಾರಿನ್ ಟ್ರಿಪ್ ಹಾಕ್ಕೊಂಡಿದ್ದಾರೆ. ಅದನ್ನೀಗ ಸಿದ್ದರಾಮಯ್ಯನವ್ರು ನಡೆಸ್ಕೊಡ್ತಾರೆ, ಅವ್ರು ನಡೆಸ್ಕೊಡ್ತಾರೆ, ಇವ್ರು ನಡೆಸ್ಕೊಡ್ತಾರೆ ಅಂತ ಹೇಳ್ತಾ ಇದ್ದಂಥ ವಿಷಯ ಈಗ ಉಲ್ಟಾ ಆಗಿಬಿಟ್ಟಿದೆ. ಉಲ್ಟಾ ಅಂದರೆ ಡಿ ಕೆ ಶಿವಕುಮಾರೇ ನಡೆಸ್ಕೊಡ್ಬೇಕಾಗಿದೆ. ಅವ್ರನ್ನ 56 ಜನನ ಫಾರಿನ್ ಕಳಿಸ್ಬೇಕಾಗ್ತದೆ, ಇಲ್ಲಾಂದರೆ ರೆಸಾರ್ಟಿಗೆ ಕಳಿಸ್ಬೇಕಾಗತ್ತೆ. ರೆಸಾರ್ಟಲ್ಲೇನು ಅಂತ ಕಷ್ಟ ಆಗೋಲ್ಲ. ಫಾರಿನ್ಗೆ ಹೋದರೆ ಫಾರಿನಲ್ಲಿ ಖರ್ಚು ಜಾಸ್ತಿ ಆಗುತ್ತೆ. ಮತ್ತು ಇವರು ಅಲ್ಲಿಂದ ವಾಪಸ್ ಬರಬೇಕು ಅಂತಂದರೆ ತುಂಬ ಕಾಂಗ್ರೆಸ್ಗೆ ಹೊಡೆತ ಬೀಳೋದಂತೂ ಗ್ಯಾರಂಟಿ. ಮತ್ತು ಸಿದ್ದರಾಮಯ್ಯನವರು ಏನದು ಬಜೆಟ್ ಮಂಡನೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಬಜೆಟ್ ಮಂಡನೆ ಮಾಡೋದ ಇಲ್ಲ ಈ ಉಲ್ಟಾ ಹೋಗಿರ್ತಕ್ಕಂಥ ಎಲ್ಲರನ್ನೂ ವಾಪಸ್ ಕರ್ಕೊಂಬರೋದಕ್ಕೆ ಏನಾದ್ರು ತಲೆ ಕೆಡಿಸ್ಕೊಳ್ಳೋದು ಈಗ ಅವ್ರಿಗೆ ಗೊತ್ತಾಗ್ತಾಯಿಲ್ಲ. ಯಾರಿಗೆ? ಸಿದ್ದರಾಮಯ್ಯನ ಮಗ ಹೇಳ್ತಾ ಇದ್ದ, ನಮ್ಮಪ್ಪನೇ 5 ವರ್ಷ ಮುಖ್ಯಮಂತ್ರಿ ಇದ್ದ. ಈಗ ಯಾಕೆ ಇಲ್ವಾ ಇವಾಗ? ಯತೀಂದ್ರ ಸಿದ್ದರಾಮಯ್ಯರೇ ಯಾಕೆ ಈಗಲೂ ಹೇಳಿ, ಒಂದು ಚೆನ್ನಾಗಿರುತ್ತೆ. ನಮ್ಮಪ್ಪನೇ 5 ವರ್ಷ ಮುಖ್ಯಮಂತ್ರಿ ಅಂತ. ಈಗ ಯಾರು ಉಸಿರೇ ಇಲ್ಲ, ಒಬ್ಬರೂ ಪತ್ರಕರ್ತರ ಹತ್ರ ಹೋಗ್ತಾನೇ ಇಲ್ಲ. ಒಬ್ಬರಾದ್ರೂ ಡಿ ಕೆ ಶಿವಕುಮಾರ್ ಆಗಲಿ, ಡಿ ಕೆ ಶಿವಕುಮಾರ್ ಕಡೆಯವರಾಗಲಿ, ಸಿದ್ದರಾಮಯ್ಯ ಆಗಲಿ, ಸಿದ್ದರಾಮಯ್ಯನ ಕಡೆಯವರಾಗಲಿ, ಪತ್ರಕರ್ತರಿಗೆ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಯಾರೂ ಮುಂದೆ ಇಲ್ಲ. ಏನಾಗ್ತಾಯಿದೆ ಅಂತ ಗೊತ್ತಿಲ್ಲ. ಈಗ ಕಾಂಗ್ರೆಸ್ ಅತಂತ್ರ ಸ್ಥಿತಿಗೆ ಆಗಿದೆ. ಕಾಂಗ್ರೆಸ್ ಅತಂತ್ರ ಸ್ಥಿತಿ ಅಂತಂದರೆ ಹೆಂಗೆ? ಈ ಕಡೆ ಡಿ ಕೆನಿಗೆ ಬಿಡೋಂಗಿಲ್ಲ, ಆ ಕಡೆಗೆ ಸೇರಿಸ್ಕೊಳ್ಳೋಂಗಿಲ್ಲ. ಸೇರಿಸ್ಕೊಂಡ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು. ಸೇರಿಸ್ಕೊಳ್ದೇ ಇದ್ದರೆ ಡಿ ಕೆ ಶಿವಕುಮಾರ್ ಹೊರಗಡೆ ಎಲ್ಲಿ ಹೊರಟೋಗ್ಬಿಡ್ತಾರೋ ಅಂತ ಆತಂಕ ಶುರುವಾಗಿದೆ. ಹೊರಡೋದಕ್ಕೆ ಇನ್ನೂ ಎಲ್ಲೂ ನಾನು ಇಂಥ ಪಾರ್ಟಿಗೆ ಹೋಗ್ತೀನಿ ಅಂತಿಲ್ಲ. ಯಾರೋ ಅಜ್ಜಯ್ಯನ ಹತ್ರ ಹೋಗಿದ್ದಾರೆ. ಅಜ್ಜಯ್ಯನ ಆಶೀರ್ವಾದ ಪಡ್ಕೊಂಡವ್ರಂತೆ. ಅಜ್ಜಯ್ಯನ ಹೆಸರಿನಲ್ಲಿ ಈಗ ಅವ್ರು ಹೇಳ್ತಾ ಇರೋದೇನು, ನಮ್ಮ ಅಜ್ಜಯ್ಯ ನನಗೆ ಆಶೀರ್ವಾದ ಮಾಡ್ತಾರೆ, ಒಳ್ಳೆಯದನ್ನೇ ಹಾರೈಸೋದು ಎಲ್ಲ ಸನ್ಯಾಸಿಗಳು, ಎಲ್ಲ ಗುರು ದೀಕ್ಷೆ ತಗೊಂಡವರು, ಯಾರು ಕೆಟ್ಟದ್ದನ್ನು ಬಯಸೋದಿಲ್ಲ. ಆದರೆ ಆ ಅಜ್ಜಯ್ಯನ ಮಾತನ್ನು ಕೂಡ ಎಲ್ಲಿ ಸುಳ್ಳು ಮಾಡಿಬಿಡ್ತಾರೋ ಅಂತ. ಯಾಕೆಂತಂದರೆ ಹಿಂದೆ ಯಾರು ಇವರು ಏನು ಜ್ಯೋತಿಷಿಗಳು ಹೇಳಿದಂಥ ಮುಖ್ಯಮಂತ್ರಿ ಸ್ಥಾನ ಆಗಲೇ ಇಲ್ಲ. ನಾನು ಹೇಳ್ಕೊಂಡು ಬರ್ತಾಯಿದ್ದೆ, 3 ತಿಂಗಳಿಂದ ಹೇಳಿದ್ದೀನಿ. ನಾನು ಕಮ್ಮಿ ಇಲ್ಲ ಅಂದರೂ ಒಂದು 5 ವಿಡಿಯೋಗಳಲ್ಲಿ 5-6 ವಿಡಿಯೋಗಳಲ್ಲಿ ಮುಖ್ಯಮಂತ್ರಿ ಆಗಲ್ಲ ಕಾಂಗ್ರೆಸ್ಸಿಂದ ಅಂತ ಉದ್ದಕ್ಕೂ ಹೇಳ್ಕೊಂಬಂದಿದ್ದೀನಿ. ಇನ್ನೊಂದು ಸತಿ ನೆನಪಿಟ್ಕೊಳ್ಳಿ, ಮುಖ್ಯಮಂತ್ರಿ ಆಗೋದಕ್ಕೆ ಕಾಂಗ್ರೆಸ್ಸಿಂದ ಅವರಿಗೆ ಯೋಗ ಇಲ್ಲ. ಅದಕ್ಕೆ ಅವರು ಕಾಂಗ್ರೆಸ್ಸಿಂದ ಉಚ್ಚಾಟಿತರಾಗಬೇಕು. ಅವರು ಕಳಂಕರಾಗಬೇಕು. ಕಳಂಕರಾದಾಗ ಅವ್ರಿಗೆ ಯೋಗ ಇದೆ. ಕಳಂಕರು ಅಂದರೆ ಬೇರೆ ಯಾರೋ ಒಂದು ಪಾರ್ಟಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಅಷ್ಟೇ, ಇನ್ನೇನೂ ಇಲ್ಲ. ಇಷ್ಟೇ ಉತ್ತರ. ಹಿಂಗಾಗಿ ನಾನು ಅದನ್ನು ಇವತ್ತವರೆಗೂ ಕಾಂಗ್ರೆಸ್ BJP ಜೊತೆಯಿಂದ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಾನು ಹೇಳಿಲ್ಲ ಅಷ್ಟೇ.
ಆದರೆ ಕಾಂಗ್ರೆಸ್ಸಿಂದ ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳ್ಕೊಂಡು ಬಂದೆ. ಅವ್ರು ಯಾರೋ ಅವರು ಜ್ಯೋತಿಷಿ ಹೇಳೋರಿಗೆ ಇದು ಏನು ಯಾಕೆ ಲೆಕ್ಕಾಚಾರ ಬರಲಿಲ್ಲ ಅಂತ. ಡಿ ಕೆ ಎನ್ನ ಹೆಸರಿಗೆ ನಾನು ಆಗಲೇ 4-5 ವರ್ಷದಿಂದನೂ ಹೇಳ್ತಾ ಇದ್ದೀನಿ, ಅವರ ಗ್ರಹಗತಿಗಳು ಚೆನ್ನಾಗಿಲ್ಲ, ಆ ಗ್ರಹಗತಿಗಳು ಚೆನ್ನಾಗದೇ ಇರೋದ್ರಿಂದ ಏನೇ ಮಾಡೋಕ್ಕೋದ್ರೂ ಒಳ್ಳೆ ಕೆಲಸ ಆಗಲ್ಲ ಅಂತ ಆವತ್ತಿಂದನೂ ಹೇಳ್ಕೊಂಬರ್ತಾಯಿದ್ದೀನಿ. ನನ್ನ ವೀಡಿಯೋಗಳಾಗ್ತಾಯಿದೆ ಅವಾಗ. ಈಗ ಯೂಟ್ಯೂಬ್ ಮಾಡಿದ್ದೀನಿ, ನನ್ನ ಯೂಟ್ಯೂಬಲ್ಲೂ ಕೂಡ ಅದನ್ನು ಹೇಳಿದ್ದೀನಿ. ನೀವೆಲ್ಲರೂ ನೋಡಿ ಆನಂದಿಸಿ ಅನುಭವಿಸಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ನಾನು ಮುಂದೆ ಹೋಗಬೇಕು, ಮತ್ತು ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಕೈ ಮುಗಿದು ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ